ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ಇವತ್ತು ನಾನು ಒಂದಿಷ್ಟು ಬಳ್ಳಿಗಳಿಗೆ ಈ ಒಂದು ಥ್ರೆಡ್ಗಳನ್ನು ಕಟ್ಟಿ ಅವನ್ನ ಬ್ಯಾಲೆನ್ಸ್ ಮಾಡಬೇಕಂತಿದ್ದೀನಿ. ಸೊ ಥ್ರಿಲ್ಲರ್ ಥರ ಅವನ್ನ ನಿಂದಿರಿಸ್ಬೇಕಂತ ಹೇಳಿ ಮಾಡಿದ್ದೀನಿ. ಅದಕ್ಕೆ ಒಂದಿಷ್ಟು ಸಾಯಂಕಾಲದ ಟೈಮು ಇದನ್ನೆಲ್ಲ ಕೆಲಸ ಮಾಡ್ಲಿಕ್ಕತ್ತೀನಿ. ಸೊ ಬರ್ರಿ ಫಾಸ್ಟಾಗಿ ನಿಮ್ಗೆ ತೋರಿಸ್ತೀನಿ ಯಾವ ರೀತಿ ಮಾಡ್ಲಿಕ್ಕತ್ತೀನಿ ನಾನು ಅಂಥೇಳಿ. ಆ್ಯಕ್ಚುಲಿ ಹೆಂಗದ ಅಂತಂದ್ರೆ ಬಳ್ಳಿಗಳು ಎಷ್ಟು ಜಲ್ದಿ ಫಾಸ್ಟಾಗಿ ಬೆಳಿತಾವಂದರೆ ನಾವು ಅದನ್ನು ಸಪೋರ್ಟಾಗಿ ಏನಾದರೂ ಆಧಾರ ಅವಕ್ಕೆ ಕೊಡಲೇಬೇಕಾಗುತ್ತೆ. ಹಾಗಾಗಿ ಒಂದಿಷ್ಟು ನಾನು ಅಲ್ಲಿ ಸೈಡಿಗೆಲ್ಲ ಮೇಲೆ ಕಟ್ಟಿಗೆಗಳನ್ನಿಟ್ಟು ಅದ್ರ ಮೇಲೆ ಒಂದಿಷ್ಟು ದಾರನ ಕಟ್ಟಿ ಅದಕ್ಕೆ ಇದು ಕೊಡ್ಲಿಕ್ಕೆ ಟ್ರೈ ಮಾಡ್ಲಿಕ್ಕತ್ತೀನಿ, ಸಪೋರ್ಟ್ ಕೊಡ್ಲಿಕ್ಕೆ ಟ್ರೈ ಮಾಡಕತ್ತೀನಿ. ಆಮೇಲೆ ಈ ಮಾರ್ನಿಂಗ್ ಗ್ಲೋರಿಗಳು ಆದವು, ಆಮೇಲೆ ಹಾಗಲಕಾಯಿ ಬಳ್ಳಿ ಆಯಿತು, ಹೀರೆಕಾಯಿ ಬಳ್ಳಿ ಆಯಿತು, ಲಾಂಗ್ ಬೀನ್ಸಿಂದ ಒಂದೆರಡು ಬೀಜ ಹಾಕಿದೆ, ಬೀನ್ಸಿಂದ ಬೀಜ ಹಾಕಿದೆ. ಸೊ ಯಾವ್ಯಾವ ಗಿಡ ಅಂತ ನಂಗೆ ಅರ್ಥ ಆಗವಲ್ತು. ಸೊ ಹಾಗಲಕಾಯಿದು ಒಂದು ಅರ್ಥ ಆಗುತ್ತೆ. ಆಮೇಲೆ ಸೋರೆಕಾಯಿ ಗಿಡ ಹಾಕಿನಿ, ಅದೊಂದು ಸಪ್ರೇಟಾಗಿದೆ, ಅದು ಗೊತ್ತಾಯಿತು. ಈ ಲಾಂಗ್ ಬೀನ್ಸ್ ಮತ್ತು ಬೀನ್ಸ್ ಎರಡೂ ಗಿಡ ಸೇಮ್ ಅನ್ಸ್ಲಿಕ್ಕತ್ತವ, ಬಟ್ ಯಾವ ಬೀಜ ಬಂದವೋ ಅಥವಾ ಎಲ್ಲ ಸೇಮೇ ಬಂದವ ಗೊತ್ತಿಲ್ಲ. ಅವು ಕಾಯಿ ಬಂದ ಮೇಲೆ ಗೊತ್ತಾಗಬೇಕು. ಸೊ ಅದೇ ಥರ ಸಪೋರ್ಟ್ ಅಂತೂ ಕೊಡಬೇಕಲ್ಲ. ಸೊ ಎಲ್ಲದಕ್ಕೂ ಒಂದಿಷ್ಟು ಸರಿಯಾಗಿ ಸಪೋರ್ಟನ್ನು ಕೊಟ್ಕೊತಿದ್ದೀನಿ. ಆಮೇಲೆ ನನ್ನ ಫ್ರೆಂಡ್ಸ್, ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಆಮೇಲೆ ಬೆಲ್ ಐಕನ್ ಪ್ರೆಸ್ ಮಾಡಿರಿ, ನಿಮಗೆ ನೋಟಿಫಿಕೇಷನ್ ಬರುತ್ತಾ. ಸೊ ನೀವು ವಿಡಿಯೋನ ಆರಾಮಾಗಿ ನೋಡ್ಕೋಬೋದು ನಿಮಗೆ ಟೈಮ್ ಇದ್ದಾಗ. ಆಮೇಲೆ ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡಿರಿ ಫ್ರೆಂಡ್ಸ್. ಆಮೇಲೆ ಯಾರಿಗಾರ ವೀಡಿಯೋಸ್ ಇಷ್ಟ ಆದರೆ ಇತರರಿಗೂ ಶೇರ್ಸ್ ಮಾಡಿ. ಬೇಕಂದರೆ ನಿಮ್ಮ ಸ್ಟೇಟಸಲ್ಲೂ ಕೂಡ ನೀವು ನಮ್ಮ ವಿಡಿಯೋ ಲಿಂಕನ್ನು ಹಾಕೋಬೋದು. ಸೊ ಇದು ಒಂದು ಗಾರ್ಡನಿಂಗ್ದು ಒಂದು ಕೆಲಸದ ಒಂದು ಭಾಗ. ಇವಾಗ ನಾನು ನೆಕ್ಸ್ಟು ಈ ಕಡೆ ಇರೋಂಥದ್ದನ್ನು ಕೂಡ ನಿಮಗೆ ತೋರಿಸ್ತೀನಿ. ಈ ಕಡೆ ಈ ಮಾರ್ನಿಂಗ್ ಗ್ಲೋರಿ ಮತ್ತು ಡ್ರ್ಯಾಗನ್ ಗಿಡಗಳಲ್ಲಿ ಕೂಡ ಸಾಕಷ್ಟು ಹರಡ್ಕೊಳ್ಳೋದು. ಆ್ಯಕ್ಚುಲಿ ನಾನು ತೆಗಿಬೇಕನ್ನಕತ್ತೀನಿ, ಬಟ್ ಅದು ಇರಲಿ ಸ್ವಲ್ಪ ದಿನ ಆಗಲಿ, ನೋಡೋಣ ಯಾವ್ಯಾವ ಹೂವು ಯಾವ ಕಲರ್ ಬರುತ್ತೆ ಅಂಥೇಳಿ. ಆಮೇಲೆ ಈ ಕಡೆ ಇಲ್ಲಿ ತೊಂಡೆ ಗಿಡಗಳಿದ್ದಾವೆ. ಈ ತೊಂಡೆ ಗಿಡಕ್ಕೂ ಆಮೇಲೆ ಒಂದಿಷ್ಟು ಅಲ್ಲಿನೂ ಸೋರೆಕಾಯಿ ಬೀಜ ಹಾಕೀನಿ, ಹೀರೆಕಾಯಿ ಬೀಜ ಹಾಕೀನಿ. ಆಮೇಲೆ ಇದು ಇನ್ನೊಂದೇನಪ್ಪ ಅಂದರೆ ಈ ಕಡೆ ಒಂದು ತೊಂಡೆಕಾಯಿ, ಆ ಕಡೆ ಒಂದು ತೊಂಡೆಕಾಯಿ ಐತೆ. ಆಮೇಲೆ ಇಲ್ಲಿ ಮಾರ್ನಿಂಗ್ ಗ್ಲೋರಿನ ಒಂದು ಗಿಡ. ಸೊ ಎಲ್ಲದಕ್ಕೂ ಒಂದು ಸ್ವಲ್ಪ ಸಪೋರ್ಟ್ ಆಗಲಿ ಅಂಥೇಳಿ ಇವನ್ನ ನಾನು ಈ ಥರ ತಂತಿ ತಂದು ಕಟ್ಟಬೇಕಂದ್ರೆ ಸೊ ತಂತಿ ನನಗೆ ಸಿಗಲಿಲ್ಲ, ಹಾಗಾಗಿ ನಾನು ದಾರದಿಂದ ಸಪೋರ್ಟನ್ನು ಕೊಡ್ಲಿಕ್ಕತ್ತೀನಿ. ಇದಾದಮೇಲೆ ಒಂದಿಷ್ಟು ಜಾಲಿಯನ್ನು ತಂದು ಈ ಕಡೆ ಸೈಡಿಗೆಲ್ಲ ಹಾಕ್ಕೊಂಡ್ಬಿಡ್ತೀನಿ ನಾನು. ಯಾಕಂದರೆ ಸ್ವಲ್ಪ ಈ ಕಡೆಯಿಂದನೂ ಪ್ರಾಬ್ಲಮ್ ಆಗುತ್ತೆ, ಯಾರಾದರೂ ಜನ ಬಂದು ಏನು ಮಾಡಿದ್ರು ಗೊತ್ತಾಗವಲ್ತು ನನಗಿಲ್ಲಿ. ಹಾಗಾಗಿ ಈ ಕಡೆದು ಒಂದಿಷ್ಟು ನಾನು ಸಪೋರ್ಟಿಗೆ ಈ ತಂತಿಯನ್ನು ಕಟ್ಕೋಬೇಕಂತ ಮಾಡಿದ್ದೀನಿ. ನೋಡೋಣ ಹೆಂಗಾಗುತ್ತೆ, ಹಂಗೆ ಮಾಡಿದ್ರೆ ಆಯಿತು. ಸೊ ಸದ್ಯಕ್ಕಂತೂ ಒಂದಿಷ್ಟು ಗಾರ್ಡನ್ ಕೆಲಸದಲ್ಲಿ ಇದು ಆದಮೇಲೆ ನಿಮಗೆ ಮಾರನೇ ದಿವಸ ಇದರಲ್ಲೇ ತೋರಿಸ್ತೀನಿ. ಒಂದಿಷ್ಟು ಸರ್ಕಾರಿ ತೋಟದಲ್ಲಿ ಒಂದಿಷ್ಟು ಗಿಡಗಳನ್ನು ತೊಗೊಂಬಂದಿದ್ದೆ, ಅವು ಕೂಡ ರಿಪೋರ್ಟಿಂಗ್ ಮಾಡೋದಾಯಿತು. ಸೊ ನಾವು ಬಳ್ಳಿಗಳಿಗೆ ಎಷ್ಟು ಸಪೋರ್ಟ್ ಕೊಡ್ತೀವಿ ಅಷ್ಟು ಚೆಂದಾಗಿ ಅದು ಹಬ್ಬುತ್ತದೆ, ಹರಡ್ತಾ ಹೋಗುತ್ತೆ. ಹಾಗಾಗಿ ಆಮೇಲೆ ಗೊಬ್ಬರದಲ್ಲೂ ಅಷ್ಟೇ ಚೆನ್ನಾಗಿ ಅವಕ್ಕೆ ಗೊಬ್ಬರ ಕೊಟ್ಟರೆ ಈ ಬಳ್ಳಿಗಳು ಏನದವ ಫಾಸ್ಟ್ ಗ್ರೋತ್ ಆಗ್ತವೆ. ಆಮೇಲೆ ಈಗ ಸೀಸನ್ನು ಚೆನ್ನಾಗಿರೋದ್ರಿಂದ ಮಳೆನೂ ಬರ್ಲಿಕ್ಕತ್ತದ. ಹಾಗಾಗಿ ತಂಪು ವಾತಾವರಣ, ನಮ್ಮಲ್ಲಂತೂ ಬಿಸಿಲು ಗಿಡ ಸತ್ತೇ ಹೋಗಿದ್ವು ಅನ್ಕೋತೀನಿ. ಇವಾಗ ಒಂದು ಸ್ವಲ್ಪ ಅವು ಬೆಳವಣಿಗೆ ಕಾಣ್ಲಿಕ್ಕತ್ತವ, ಚಿಗುರು ಕಾಣಕತ್ತವ. ಹಾಗಾಗಿ ಅವನ್ನ ಸಪೋರ್ಟ್ ಕೊಟ್ಟು ಬೆಳೆಸೋದು ಕೂಡ ಅಷ್ಟೇ ಅವಶ್ಯಕತೆ ಅದ. ಸೊ ಅದಾದಮೇಲೆ ನೆಕ್ಸ್ಟ್ ಡೇದು ಅನ್ಕೋತೀನಿ ಫ್ರೆಂಡ್ಸ್. ಇದು ನೋಡ್ರಿ, ಇಲ್ಲಿ ನಾನು ಸರ್ಕಾರಿ ತೋಟದಿಂದ ಒಂದೆರಡು ಗಿಡ ತೊಗೊಂಬಂದಿದ್ದೆ. ಅವು ಯಾವುವು ಅಂದರೆ ಇದು ದಾಸವಾಳದ ಗಿಡ. ಸೊ ರೀಸೆಂಟಾಗಿ ನಾನು ನಿಮಗೆ ಒಂದು ದಾಸವಾಳದ ಗಿಡ ತೋರಿಸಿದ್ದೆ. ಅದರಲ್ಲೂ ಕೂಡ ಹೀಗೆ ಇಲ್ಲಿ ನೋಡ್ರಿ ಇದೇ ಥರ ಜಾಲಿ ಇತ್ತು. ಸೊ ಇದರಲ್ಲೂ ಕೂಡ ಹಾಗೆ ಅದೇ ಮೇಲೇ ಎದ್ದು ಕಾಣ್ಲಿಕ್ಕತ್ತದೆ ಇದು ಜಾಲಿ. ಸೊ ಇದನ್ನು ತೆಗೆಯೋದು ಭಾಳ ಅವಶ್ಯಕತೆ ಐತೆ. ಸೊ ಈ ಕಲರ್ ಹೂ ನೋಡ್ರಿ, ಇದು ಕ್ರೀಮ್ ಕಲರಲ್ಲಿ ಒಳಗೆ ರೆಡ್ ಕಲರ್ ಬರುತ್ತೆ. ಸೊ ಇದೊಂಥರ ಹೈಬ್ರೈಡು ಅಲ್ಲ, ಈ ಕಡೆ ದೇಶನೂ ಅಲ್ಲ. ಸೊ ಹೂ ಯಾವಾಗೂ ಜಾಸ್ತಿ ಇರ್ತಾವೆ ಇದರಲ್ಲಿ, ಹಾಗಾಗಿ ಬೆಳಿಬೋದು ಅನ್ನೋ ಒಂದು ಉದ್ದೇಶದಿಂದ ತೊಗೊಂಡು ಬಂದೀನಿ. ಇಲ್ಲಿ ನೋಡ್ರಿ, ಇದು ರೂಟ್ ಬೌಂಡ್ ಬೇರೆ ಆಗಿತ್ತು. ನಾನು ಇದು ಹಾಕಿದ್ಮೇಲೆ ಸಾಕಷ್ಟು ಮಳೆ ಬಂತು, ಗಿಡ ಅಂತೂ ಸ್ಟೇಬಲ್ ಅದ, ಚಂದದ. ಅದಕ್ಕೆ ನಾನು ಹಾಕ್ಕೊಂಡೆ ಸ್ವಲ್ಪ, ಯಾಕಂದರೆ ರೂಟೆಲ್ಲ ಡಿಸ್ಟರ್ಬ್ ಆಗಿಬಿಡುತ್ತೆ ನಾವು ಇದು ಮಣ್ಣು ತೆಗೆಯೋದು ಜಾಲಿ ತೆಗೆಯೋದ್ರೊಳಗೆ. ಹಾಗಾಗಿ ಅದಕ್ಕೆ ಸ್ವಲ್ಪ ಆಲ್ಮೋಸ್ಟ್ ತಂಪು ಬೇಕು, ಬಿಸಿಲಿದ್ರೆ ಅದು ಹತ್ಕೊಳ್ಳೋದು ಮುಂದೆ ಪ್ರಾಬ್ಲಮ್ ಆಗುತ್ತೆ ಅದಕ್ಕೂ ಕೂಡ. ಹಾಗಾಗಿ ಸ್ವಲ್ಪ ಮಳೆ ಬರೋದು ಅಥವಾ ತಂಪು ವಾತಾವರಣ ನೋಡಿಕೊಂಡು ನೆರಳಾಗಿಟ್ಟು ಭಾಳ ಆರೈಕೆ ಮಾಡಬೇಕಾಗತ್ತೆ. ಈಗ ಮಳೆ ಬರೋದ್ರಿಂದ ನಾನು ಮೇಲೇ ಇಟ್ಬಿಟ್ಟಿನಿ. ಮಳೆ ಇರಲಿಲ್ಲ ಅಂದರೆ ನೀವು ಅದನ್ನು ತೆಗೆದು
ಈ ಥರ ಫುಲ್ಲಿ ನಾವು ರೂಟೆಲ್ಲ ಡಿಸ್ಟರ್ಬ್ ಮಾಡಿವಿ ಅಂದಮೇಲೆ ಅದನ್ನು ಬಿಸಿಲಿಗೆ ಇಡಕ್ಕೆ ಹೋಗಬೇಡ್ರಿ. ಅದನ್ನು ನೆರಳಲ್ಲಿ 2 ದಿನ ಇಟ್ಟು ಆಮೇಲೆ ಶೇಡಲ್ಲಿಟ್ಟು ಆಮೇಲೆ ನೀವು ಪೂರ್ತಿ ಬಿಸಿಲಿಗೆ ಸ್ವಲ್ಪ ಚಿಗುರು ಬಂದಮೇಲೆ ಬಿಸಿಲಿಗೆ ಇಡ್ಬೋದು. ಸೊ ಇದು ಗಿಡನ ಉದ್ದಾಗಿ ಬೆಳೆಸ್ಕೋಬೋದು, ಇಲ್ಲಾಂದ್ರೆ ಅಲ್ಲೇ ನೀವು ಟ್ರಿಮ್ ಮಾಡ್ಬೋದು. ಸೊ ನಾನು ಆಲ್ಮೋಸ್ಟ್ ಉದ್ದನೂ ಇರಲಿ ಅಂತಿರ್ತೀನಿ. ನನಗೂ ದೊಡ್ಡ ದೊಡ್ಡ ಗಿಡ ಸಣ್ಣ ಪಾಟ್ನಾಗ ಇಡೋದು ಭಾರಿ ಇಷ್ಟ, ಹಾಗಾಗಿ ನಾನು ಆ ಥರ ಇಡ್ತೀನಿ. ಸೊ ನೋಡಿರಿ ನೀಟಾಗಿ ಇಷ್ಟಿಷ್ಟೇ ಕಟ್ ಮಾಡ್ಕೊಂಡು, ಯಾಕಂದ್ರೆ ಫುಲ್ ಬೇರೆ ಬೆಳೆದ್ಬಿಟ್ಟವ, ಆದರೆ ಇದು ಒಳಗಡೆ ಮಾತ್ರ ಸಿಕ್ಕಾಕೊಂಡ್ಬಿಟ್ಟದೆ ಇಲ್ಲಿ ನೋಡಿರಿ. ಸೊ ಇದನ್ನು ಕತ್ತರಿಸಿ ನಾನು ಈ ಥರ ತೆಗೆದು ಕಟ್ಟೀನಿ. ಸೊ ದಪ್ಪ ದಪ್ಪ ಬೇರುಗಳು ಸಿಕ್ಕಾಕೊಂಡಿರ್ತಾವಲ್ಲ, ಅವು ಮುಂದೆ ಕಟ್ಟಾಗೋ ಚಾನ್ಸಸ್ಸು ಇರುತ್ತೆ. ಬೇರುಗಳಿಗೆ ಕಟ್ ಮಾಡೋಂಥ ಚಾನ್ಸಸ್ಸು ಇರುತ್ತೆ, ಯಾಕಂದರೆ ಇದು ಪ್ಲಾಸ್ಟಿಕ್ಕು, ಅದು ಬೇರೆ ಬೆಳೀತಾ ಬೆಳೀತಾ ದೊಡ್ಡದಾದಮೇಲೆ ಅದು ಜಾಗ ಆಗಲಿಲ್ಲ ಅಂದರೆ ಸೊ ಅದು ಕಟ್ಟಾಗ್ತಾ ಬರುತ್ತೆ. ಸೊ ಇದ್ರ ಸಾಯಿಲ್ ಮಿಕ್ಸಿಗೆ ನಾನು ಈ ಒಣಗಿದ ಎಲೆ ಮತ್ತು ಹಳೆ ಮಣ್ಣಿಗೆ ಒಂದು ಸ್ವಲ್ಪ ವರ್ಮಿ ಕಂಪೋಸ್ಟನ್ನು ಸೇರಿಸ್ಕೊಂಡು ಇದನ್ನು ಮಾಡ್ಕೊಂಡೀನಿ. ಸೊ ಅವೆಲ್ಲ ರಿಪೋರ್ಟ್ ಮಾಡ್ಕೊಂಡ್ಮೇಲೆ ಫ್ರೆಂಡ್ಸ್ ಒಂದಾದ್ಮೇಲೆ ಒಂದು ನೋಡ್ರಿ ಈ ಥರ ನಾನು ಕ್ರೂಟನ್ಸು ಮಾಡ್ಕೊಂಡೀನಿ. ಇದು ಅರೇಕಾ ಪಾಮ್ ಕೂಡ ಇಲ್ಲಿ ರಿಪೋರ್ಟ್ ಮಾಡಿ ಇಟ್ಕೊಂಡೀನಿ. ಸೊ ಅದಾದಮೇಲೂ ಕೂಡ ಒಂದಿಷ್ಟು ಇದರಲ್ಲಿ ನೋಡ್ರಿ ಹೂವು ಬರಕತ್ತದ. ಸೊ ಇದರಲ್ಲೆಲ್ಲ ನಾನು ಬಲ್ಬ್ಸನ್ನು ನಾಟಿದ್ದೆ. ಅದೇ ರೀತಿ ನಾನು ಒಂದೊಂದು ರಿಪೋರ್ಟ್ ಮಾಡ್ಕೊಲಿಕ್ಕೆ ಟ್ರೈ ಮಾಡ್ಲಿಕ್ಕತ್ತೀನಿ. ಸೊ ಸಾಯಂಕಾಲ ಆಗಿತ್ತು, ಅಷ್ಟೇ ಆಯಿತು. ಇದನ್ನು ತಿರ್ಗಾ ಮಾರನೇ ದಿವಸ ಬೆಳಗ್ಗೆನೂ ಅಷ್ಟೇ ಆಲ್ಮೋಸ್ಟ್ ಈ ಥರದ್ದೆಲ್ಲ ಡಬ್ಬಗಳು ನಾನು ರೆಡಿ ಮಾಡಿ ಇಟ್ಕೊಂಡಿನಿ, ಏನಾರು ಕಟ್ಟಿಂಗ್ಸ್ ಎಲ್ಲ ಹಾಕೋಕ್ಕೆ ಬರುತ್ತಂತ. ಇದು ಚೈನೀಸ್ ಎವರ್ ಗ್ರೀನ್ ಒಂದೂ ಕೂಡ ರಿಪೋರ್ಟ್ ಮಾಡ್ಕೊಂಡೆ ನಾನು ಅದು. ಸೊ ಬೆಳಗ್ಗೆ ಒಂದು ರೌಂಡ್ ನಾನು ನಿಮಗೆ ಫ್ಲವರ್ಸು ತೋರಿಸ್ಕೊಂಬಂದುಬಿಡ್ತೀನಿ. ಸೊ ಬೆಳಗ್ಗೆ 6:30 ಟೈಮ್ ಆಗೈತಾ. ಇಲ್ಲಿ ನೋಡ್ರಿ ಶಂಖಪುಷ್ಪ, ಇವು ನೋಡ್ರಿ ಮಲ್ಲಿಗೆ ಹೂವು. ಅದು ಯಾವ ಮಲ್ಲಿಗೆ ಅಂತೀರ ಅಂಥೇಳಿ ನನಗೆ ಹೇಳ್ರಿ. ನಾವು ಸಣ್ಣವರಿದ್ದಾಗೆಲ್ಲ ಇದಕ್ಕೆ ಮೈಸೂರು ಮಲ್ಲಿಗೆ ಅಂತೇಳಿ ಕರಿತಿದ್ರು ನಮ್ಮ ಕಡೆ ಎಲ್ಲ. ಮೈಸೂರು ಸೈಡ್ ಸಿಗುತ್ತಲ್ಲ, ಅದಕ್ಕೆ ಇದು ಮೈಸೂರು ಮಲ್ಲಿಗೆ ಅಂತೇಳಿ ಕರಿತಿದ್ರು. ಸೊ ಇವಾಗ ಏನೆಲ್ಲ ಕಡೆ ಹೇಗೈತಿದು. ಅದಾದಮೇಲೆ ಇದು ನಿತ್ಯ ಪುಷ್ಪ. ಇದಕ್ಕೆ ಸದಾ ಪುಷ್ಪ, ನಿತ್ಯ ಪುಷ್ಪ ಅಂತಾರ. ಇದಕ್ಕೂ ಯಾವ್ದು ಅಂತೀರ ಅಂತ ಹೇಳ್ರಿ. ಸೊ ಇವನು ಅಷ್ಟೇ ಚೆಂದಾಗಿ ಬಿಡ್ಲಿಕ್ಕೆ ರೆಡಿ ಆಗ್ಯಾವ. ಮಳೆ ಬರೋದು ಒಂದೇ ನೋಡ್ರಿ ಗಿಡಗಳಿಗೆ. ಸೊ ಮಳಿನಾಗ ಎಷ್ಟು ಶಕ್ತಿ ಇದೆ ಅಂಥೇಳಿ. ಇದು ನೋಡ್ರಿ ಮಿಲಿ ಬಾಕ್ಸು. ಇದು ಹೂವು ಈಗ ಅರಳಲಿಕ್ಕೆ ರೆಡಿ ಆಗ್ಯದ. ನಿನ್ನೆ ರಿಪೋರ್ಟ್ ಮಾಡಿದಂಥ ಗಿಡದಲ್ಲಿ ಇಲ್ಲಿ ನೋಡ್ರಿ ಒಳಗೆ ಮಗ್ಗಿ ಇತ್ತೊಂದು. ಸೊ ಅದು ರಿಪೋರ್ಟ್ ಮಾಡಿದ್ಮ್ಯಾಗ ಆ್ಯಕ್ಚುಲಿ ಇದು ಗಿಡ ಬಾಸ್ಕೆಟ್ ಇದ್ದಿದ್ದರಿಂದ ಭಾಳ ಇದಕ್ಕೆ ಪೂರ್ತಿ ಮಣ್ಣೆಲ್ಲ ತೆಗೆದು ಮಾಡಿದ್ರಿಂದ ಸ್ವಲ್ಪ ಟ್ರೆಸ್ನಾಗೂ ಅದ ಇದು. ಆಮೇಲೆ ಇದು ಮಿಲಿ ಬಾಕ್ಸ್ ಹೋಗೋಕೆ ಟ್ರೈ ಮಾಡ್ಸೀನಿ, ಆಲ್ಮೋಸ್ಟ್ ಹೋಗ್ಯಾವ. ಇನ್ನೂ ಒಂದೊಂದು ಉಳ್ಕೊಂಡವ ಅಲ್ಲಿ. ಸೊ ಅದಕ್ಕೆ ಇದು ಒಂದಿಷ್ಟು ಪ್ರೂನ್ ಮಾಡಬೇಕು, ಏನು ಮಾಡಬೇಕು ಅಂತ ನೋಡಕತ್ತೀನಿ ನಾನು. ಇದನ್ನು ಈ ಥರ ಬೆಳೀತು ಅಂದರೆ ನಂಗೆ ಇಷ್ಟನೇ ಆಗೋಲ್ಲ. ಗಿಡಗಳು ಚೆಂದಾಗಿ ಬೆಳೆದಿರಬೇಕು ಅಂದ್ರೇ ಇಷ್ಟ ಆಗ್ತವೆ. ಸೊ ಇದು ಇವು ಪಿಂಕ್ ಕಲರ್ದೆ, ಅದು ಬ್ಲೂ ಇರ್ಬೇಕದು. ಸೊ ಆಮೇಲೆ ಇಲ್ಲೊಂದಿಷ್ಟು ಇದು ನೋಡ್ರಿ ಕನಕಾಂಬ್ರ. ಇದು ನೋಡ್ರಿ, ಇದು ವರ್ಷ ಪೂರ್ತಿ ಬರೋಂಥ ಗಿಡ. ನನ್ನ ಹತ್ರ ವರ್ಷ ಪೂರ್ತಿ ಬಂದದೆ. ಬೇಸಿಗೆನಾಗೂ ಇರ್ತಿದ್ವು ಹೂಗಳನ್ನ ನೋಡೀನಿ. ಮತ್ತು ಈ ಕಡೆ ಎಲ್ಲ ಈ ಥರ ಗಿಡಗಳು ಹಾಕ್ಕೊಂಡೀನಿ. ಸೊ ಅದ್ರ ಜೊತೆ ಇನ್ನೊಂದು ಇದು ಮಲ್ಬೇರಿ ಗಿಡ ಒಂದು ಸಣ್ಣದು ನಾವು ಆನ್ಲೈನಿಂದ ತರಿಸಿದ್ನಲ್ಲ. ಸೊ ಅದನ್ನು ಒಂದು ರಿಪೋರ್ಟ್ ಮಾಡಿ ಇಟ್ಕೊಂಡಿನಿ, ಅದನ್ನು ನಿನ್ನೆ ಮಾಡೀನಿ. ಸೊ ಎಲ್ಲ ಕೆಲಸಗಳೊಂದು ಇಷ್ಟಿಷ್ಟು ಮಾಡ್ತಾ ಹೋಗಿನಿ. ಸೊ ಇದು ಕನಕಾಂಬ್ರನೂ ಒಂದು ಮಾಡ್ಕೊಂಡು, ಕನಕಾಂಬ್ರ ಗಿಡನೂ ಒಂದು ರಿಪೋರ್ಟ್ ಮಾಡಿ ಇಟ್ಕೊಂಡು. ಆಮೇಲೆ ಇದು ಕೂಡ ಸೀಡ್ಲೆಸ್ ಲೆಮನ್ನು. ಇದು ಆನ್ಲೈನಿಂದ ತೊಗೊಂಬಂದಿದ್ದೆ ನಾನು. ಚಿಗೆಕತ್ತದ, ಎಲೆಯೆಲ್ಲ ಉದ್ರೋಗ್ಯವ. ಚಿಗೆಕತ್ತಿತ್ತು, ಆದರೆ ಪೂರ್ತಿ ಕೆಳಗಡೆ ಬಂದಿತ್ತು. ಸೊ ಪೂರ್ತಿ ಕೆಳಗಡೆ ಬಂದ ಅಂತೇಳಿ ನಿನ್ನೆ ತೆಗ್ದಿಲ್ಲ. ಒಂದು ಸಣ್ಣ ಸಣ್ಣ ಚಿಗುರುಗಳು ಮೇಲೆ ಬರಲಿ ಅಂಥೇಳಿ. ಸೊ ಅವಾಗ ಮೇಲೆ ಇಲ್ಲಿ ಬರಕತ್ತವು. ಇದು ಗಾರ್ಡನಿಯ ಚಿಗೆನೇ ಹೊಲ್ತು ಯಾಕೋ. ಸೊ ಇದಿಷ್ಟು ಈ ಕಡೆದು. ಇನ್ನು ಈ ಕಡೆ ನೋಡಿದರೆ ಇದು ಒಂದು ಕ್ಯಾಪ್ಸಿಕಮ್ ಗಿಡ ಮನೆಯಲ್ಲೇ ನಾ ಬೀಜ ಹಾಕಿ ಮಾಡೀನಿ ಇದನ್ನು. ಆಮೇಲೆ ಇದೂ ಸೀಡ್ಲೆಸ್ ಲೆಮನ್ ಪ್ಯಾಕ್ ಆಫ್ 2 ಇತ್ತು, 2 ತೊಗೊಂಬಂದಿದ್ದೆ. ಬಟ್ ಇದು ಯಾಕೋ ಈ ಥರ ಒಣಗಾಕತ್ತದ. ಕೆಳಗಡೆ ಹಸಿರದ ನೋಡೋಣ ಅಂತ ಕಾಯೋಣ ಅಂತ ಅದಕ್ಕೆ. ಆಮೇಲೆ ಈ ಕಡೆ ಬಂದರೂ ಕೂಡ ಅಷ್ಟು ಚಂದ ಹೂಗಳು ಅರಳಿಗತ್ತ. ಇದು ಅರಳಬೇಕಿನ್ನ ರೇನ್ ಲಿಲ್ಲಿ ನುಗ್ಗಿ ಗಿಡ ಅಂತೂ ಮಸ್ತಾಗ್ಯದ. ಮೊನ್ನೆ ಎಲ್ಲ ಇಲ್ಲಿ ನೋಡ್ರಿ ಇವೆಲ್ಲ ಎಲೆ ಕಟ್ಕೊಂಡು ತರಕಾರಿಗೆ ಹಾಕಿನಿ ನಾನು. ತರಕಾರಿ ಮಾಡಿದಾಗ ಎಲೆ ಫ್ರೆಶ್ ಅನ್ಸಾಕತ್ತಿತ್ತು, ಚಂದ ಹೊಂಟಿತ್ತಲ್ಲ, ಹಾಗಾಗಿ ನಾನು ಹಾಕಿನಿ. ಅದಕ್ಕೆ ಈ ತೆಳಗಿನ ನಾನು ತೆಗ್ದಿಲ್ಲ.
ಇರಲಿ ಸ್ವಲ್ಪ ತರಕಾರಿನಾರು ಸಿಗುತ್ತೆ ಅಂಥೇಳಿ. ಸೊ ಇನ್ನು ಇದ್ರ ಗಿಡ ಒಂದು ಹಾಕೋಬೇಕು. ಇವಾಗ ನಾನು ಡ್ರ್ಯಾಗನ್ ಗಿಡ ಒಂದು ಹಾಕೊತೀನಿ. ಇನ್ನು ಇಲ್ಲಿ ಕೊತ್ತಂಬರಿ ಸೊಪ್ಪು, ಅಲ್ಲಿನೂ ಕೊತ್ತಂಬರಿ ಹಾಕ್ಕೊಂಡಿನಿ. ಆಮೇಲೆ ಇಲ್ಲಿ ಮೆಂತ್ಯ ಸೊಪ್ಪು ಹಾಕೀನಿ. ಸೊ ಮೆಂತ್ಯ ಬಂದದ್ದು ನೋಡ್ರಿ ಇಲ್ಲಿ. ಆಮೇಲೆ ಇದು ಉಳ್ಳಾಗಡ್ಡಿ. ಸೊ ಉಳ್ಳಾಗಡ್ಡಿ ಸಣ್ಣ ಸಣ್ಣ ಬರ್ತಲ್ಲ ಅದನ್ನು ಹಾಕೀನಿ. ಇದನ್ನು ನಾವು ಹಸಿರು ಕಲರ್ದು ತೆಗೆದುಕೊಂಡು ಮೇಲಿಂದ ಪಲ್ಯನೂ ಮಾಡ್ಕೋಬೋದು ಅಂಥೇಳಿ ಇದ್ರ ಸಲುವಾಗಿನೇ ನಾನಿದು ನಾಟೀನಿ. ಇಲ್ಲಿನೂ ಒಂದಿಷ್ಟು ಇದಾವೆ ನೋಡ್ರಿ, ಇವನು ಅಷ್ಟೇ ನಾಟೀನಿ. ನೀವು ಇದು ಕೂಡ ಉಳ್ಳಾಗಡ್ಡಿನೇ. ಉಳ್ಳಾಗಡ್ಡಿ ಅಂದರೆ ಏನಂತೀರಿ, ಈರುಳ್ಳಿ ಗಿಡ. ಇನ್ನು ಅದು ಬಿಟ್ಟರೆ ಇಲ್ಲಿ ಫ್ಲವರ್ಸ್ಗಳು. ಇನ್ನೂ ಕೆಲವೊಂದು ಬೀಜಗಳನ್ನು ಹಾಕಿನಿ, ತೋರಿಸ್ತೀನಿ ನಿಮ್ಗೆ. ಆಮೇಲೆ ಇಲ್ಲಿ ನೋಡ್ರಿ, ಇದು ಡ್ರ್ಯಾಗನ್ದು ಹೂಗಳು ಇಲ್ಲೊಂದು ಬಿಟ್ಟತೆ, ಮತ್ತು ಅಲ್ಲೊಂದು ಬಿಟ್ಟತೆ. ಅಲ್ಲಿ ರೌಂಡ್ ಅಬ್ಸರ್ವ್ ಮಾಡಿರಿ, ಇಲ್ಲೊಂದು ಆಯಿತು. ಅದಾದಮೇಲೆ ಇದು ಸ್ವಲ್ಪ ದೊಡ್ಡದಾಗೈತೆ. ಸೊ ದೊಡ್ಡದಂತೂ ಆಗೈತೆ ಇವಾಗ. ಸೊ ಇದರಲ್ಲೂ ಕೂಡ ಎಲ್ಲ ಬೀಜಗಳನ್ನು ಹಾಕಿ, ನನ್ನ ಹತ್ರ ಏನೇನು ಬೀಜ ಇದು ಎಲ್ಲ ತಂದು ಹಾಕೀನಿ. ನೋಡೋಣ, ಬಂದರೆ ಬರಲಿ, ಹೋದ್ರೆ ಹೋಗಲಿ, ಏನದಾವ ಅಂಥೇಳಿ ಗೊತ್ತಾರೆ ಆಗುತ್ತೆ. ಹಳೆ ಬೀಜ ಆದಮೇಲೆ ಮತ್ತೆ ಬರಲ್ಲ ಅಂಥೇಳಿ. ಇದ್ರಾಗೂ ಕೊತ್ತಂಬರಿ ಅದ. ಆಮೇಲೆ ಇದ್ರಾಗ ಫ್ರೆಂಡ್ಸ್ ಇದು ಏನದ ಅಂತ ಗೆಸ್ ಮಾಡಿರಿ. ಇದು ಬೆಳ್ಳುಳ್ಳಿ ಹಾಕಿನಿ. ಇಲ್ಲಿ ಬೆಳ್ಳುಳ್ಳಿ ಕಾಣುತ್ತದೆ, ಇವೆಲ್ಲ ಬೆಳ್ಳುಳ್ಳಿ. ಸೊ ಬೆಳ್ಳುಳ್ಳಿದು ಎಲ್ಲಿನೂ ಭಾರಿ ಘಮ ಇರುತ್ತೆ ಅದ್ರಾಗ. ಸೊ ಬೆಳ್ಳುಳ್ಳಿ ಒಂದಿಷ್ಟು ಬೀಜಗಳು. ಸೊ ಯಾವ ಹುಲ್ಲು ಯಾವುದು ಇದೊಂದು ಗೊತ್ತೇ ಆಗೋಲ್ತು. ಸೊ ಇವೆಲ್ಲ ಒಂದಿಷ್ಟು ಬೀಜಗಳನ್ನು ಹಾಕಿನ ಒಳಗಡೆ. ಸೊ ಯಾವ ಬರ್ತಾವೆ ಬರಲಿ ಅಂಥೇಳಿ. ಆಮೇಲೆ ಇಲ್ಲೆಲ್ಲನೂ ಕೂಡ ಇದೆಲ್ಲ ಕೆಲಂಚು ಗಿಡಗಳು ಇವು. ಸೊ ಇವೆಲ್ಲನೂ ಅಷ್ಟೇ ಲಾಂಗ್ ಬೀನ್ಸಿನ ಗಿಡಗಳು ಹಾಕ್ಕೊಂಡು ನಾನು. ಇಲ್ಲೆಲ್ಲ ಬೆಂಡೆಕಾಯಿ ಗಿಡ ಮಸ್ತಾಗಿ ಬೆಳೆಕತ್ತವ. ಈ ಬೆಂಡೆಕಾಯಿ ಗಿಡದಾಗಂತೂ ಇನ್ನು ಕಾಯಿ ಬರ್ತಾವೆ. ಸೊ ಎಷ್ಟೊಂದು ಗಿಡಗಳು ಹಾಕ್ಕೊಂಡಿನಿ. ಬೆಂಡೆಕಾಯ್ದು, ರೆಡ್ ಬೆಂಡೆಕಾಯ್ದು ಇವೆಲ್ಲ. ಆಮೇಲೆ ಇಲ್ಲಿನೂ ಒಂದು ಉಳ್ಳಾಗಡ್ಡಿ ಐತೆ ನೋಡಿರಿ. ಸೊ ಇಲ್ಲಿನೂ ಒಂದೆರಡು ಉಳ್ಳಾಗಡ್ಡಿ ಇದಾವೆ. ಇಲ್ಲೊಂದು ಐತೆ. ಆಮೇಲೆ ಇವು ಬದನೆಕಾಯಿ ಗಿಡ. ಸೊ ಬದನೆಕಾಯಿ ಗಿಡದಲ್ಲಿ ಈಗ ಮಾರ್ನಿಂಗ್ ಗ್ಲೋರಿ ಯಾಕೋ ಬಿಡ್ದಂಗೆ ಬರ್ಲಿಕ್ಕತ್ತದ. ಆಮೇಲೆ ಇವೆಲ್ಲ ಕೂಡ ಇದ್ರ ಗಿಡ, ಗೊಂಫೆರ್ನ ಗಿಡ ಇವೆಲ್ಲ. ಸೊ ಇನ್ನೊಂದಿಷ್ಟು ಪಾಟ್ ಖಾಲಿ ಇದಾವೆ, ಹಾಕಬೇಕು. ಇವೆಲ್ಲ ರೇನ್ ಲಿಲ್ಲಿ ಒಳಗೆ ಇವು ಸೀಡ್ಸ್ ಬಿದ್ದು ಗಿಡ ಇದ್ದಾವೆ. ನೋಡೋಣ ಯಾವ ಕಲರ್ ಬರ್ತಾವೆ ಅಂತ ಹೇಳಿ ಇಟ್ಟೀನಿ, ನೋಡ್ತೀನಿ. ಒಂದಿಷ್ಟು ಫ್ಲವರ್ಸು ನೋಡ್ಕೊಂಡು ಬರೋಣ. ಇವತ್ತು ಸ್ವಲ್ಪ ಮಳೆ ಕಮ್ಮಿ ಆದ, ನಿನ್ನೆ ಮಳೆ ಬಂದಿತ್ತು, ಹಾಗಾಗಿ ನೋಡಿರಿ ಎಷ್ಟು ಗಿಡಗಳದಾಗೂ ತುಂಬ ಅಂಥೇಳಿ. ಸೊ ಇಲ್ಲೂ ಬೆಂಡೆ ಗಿಡ, ಇದ್ರಾಗೂ ಒಂದೆರಡು ಬೆಂಡೆ ಗಿಡ ಅದಾವೆ. ಸೊ ಅಲ್ಲೆಲ್ಲ ಫ್ಲವರ್ಸ್. ಸೊ ಇದೊಂದು ಕಲರ್, ಬೇರೆ ಕಲರ್ ಹೂವು. ಸೊ ಮೊಗ್ರದಲ್ಲೂ ಆಗ್ಯಾವ. ಆಮೇಲೆ ಬಂದು ಕಡ್ಕೊಂಡು ಹೋಗ್ತೀನಿ. ಸೊ ಇದು ಮುಗಿದ್ಮೇಲೆ ಈ ಥರ ಚೂಟ್ಕೊಂಡು ಇಟ್ಕೊಂಡ್ರಾಯ್ತು. ಒಂದಿಷ್ಟು ದಾಸವಾಳದಿಂದ ಇದನ್ನು ತೋರಿಸ್ಕೊಂಬರ್ತೀನಿ ನಿಮಗೆ. ಸೊ ನೋಡ್ರಿ, ಇಲ್ಲೆಲ್ಲ ಇದು ಕೂಡ ಅಷ್ಟೇ ಚೆಂದಾಗೈತೆ. ಇಲ್ಲಿ ಇನ್ನೊಂದು ಕಟ್ಕೊಂಡು ನಾನು ಇನ್ನು ಮಧುಮಾಲತಿನ ಈ ಕಡೆ ಏರ್ಸ್ಕೊಂಡಿನಿ. ಇನ್ನು ದಾಸವಾಳದಲ್ಲಿ ಇದು ಒಂದು ಅರಳಿಕತ್ತದೆ. ಇನ್ನು ಈ ಕಡೆ ಎಲ್ಲ. ಸೊ ಇದು ಇದು ಈಗ ಅರಳಿಕತ್ತದೆ. ಸ್ವಲ್ಪ ಅವಾಗೆ ಸ್ವಲ್ಪ ಮುದ್ದೆ ಇತ್ತಲ್ಲ, ಈಗ ಒಂಚೂರು ಚಲೋ ಆಗ್ಯದ. ಸೊ ಓಕೆ ಫ್ರೆಂಡ್ಸ್, ಬಾಯ್.